ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬಿಗಿಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ಬಿಗಿಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬಿಗಿಲ್ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4 ಸ್ಟಾರ್ ರೇಟಿಂಗ್ನ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬಿಗಿಲ್ ಮೂವಿಯಲ್ಲಿ ವಿಜಯ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಯೋಗಿ ಬಾಬು ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಬಿಗಿಲ್ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಈ ಬಿಗಿಲ್ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯು ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೊಂದಿರ್ತಾರೆ. ಅಂದರೆ ಒಬ್ಬ ರೌಡಿ ಮಗ ಯಾವ ರೀತಿ ಒಂದು ಸ್ಪೋರ್ಟ್ಸ್ಗೆ ಹೋದರೆ ಯಾವ ರೀತಿ ಒಂದು ಸ್ಪೋರ್ಟ್ಸಲ್ಲಿ ಒಂದು ರೀತಿ ಈ ಕೀಳು ಮಟ್ಟದಲ್ಲಿ ನೋಡ್ತಾರೆ ಮತ್ತು ದುಡ್ಡಿದ್ರೆ ಮಾತ್ರ ಸ್ಪೋರ್ಟ್ಸಲ್ಲಿ ಆಡೋಕ್ಕೆ ಆಗೋದು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದರೆ ಏನಾಗುತ್ತಪ್ಪ ಅಂತಂದರೆ ವಿಜಯ್ ಅವರ ತಂದೆ ಒಂದು ರೌಡಿಸಮಲ್ಲಿ ಒಂದು ವರ್ಕನ್ನು ಮಾಡ್ತಾ ಇರ್ತಾರೆ. ಒಂದು ಏರಿಯಾ ಇರುತ್ತೆ, ಆ ಏರಿಯಾದೊಳಗೆ ಒಂದು ರೌಡಿಸಮಲ್ಲಿ ಕೂಡ ವರ್ಕನ್ನು ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಅವ್ರ ಜೊತೆ ಆಗಿರ್ಬೋದು ಇವ್ರ ಜೊತೆ ಆಗಿರ್ಬೋದು. ಅವಾಗ ಏನಾಗುತ್ತೆ ಅಂತಾರೆ ಆ ಸ್ಪೋರ್ಟ್ಸಲ್ಲಿ ವಿಜಯ್ ಅವ್ರಿಗೆ ಒಂದು ತೊಂದರೆ ಆಗುತ್ತೆ. ಅಂತಾರೆ ನ್ಯಾಷನಲ್ ಟೀಮ್ಗೆ ಒಂದು ಸ್ಕ್ವಾಡನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಆ ಸ್ಕ್ವಾಡಲ್ಲಿ ಕೂಡ ವಿಜಯ್ ಅವರು ಕೂಡ ಇರೋದಿಲ್ಲ. ಅಂದರೆ ಅತಿ ಹೆಚ್ಚು ಗೋಲ್ ಹೊಡೆದಿರೋದು ಕೂಡ ಅವರೇ ಮತ್ತು ಎಲ್ಲನೂ ಕೂಡ ಅವರೇ ಮಾಡಿರ್ತಾರೆ. ಆದರೆ ವಿಜಯ್ ಅವರು ಇರೋದಿಲ್ಲ. ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂತಾರೆ ವಿಜಯ್ ಅವರ ತಂದೆ ಕೂಡ ಅಲ್ಲಿ ಹೋಗಿ ಕೇಳ್ತಾರೆ, ಏಕೆ ನೀವು ನನ್ನ ಮಗನ ಸೆಲೆಕ್ಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ನೀವು ರೌಡಿ ಆಗಿದ್ದೀರಾ, ನಿಮ್ಮಿಂದ ಏನಾದ್ರು ಆದರೆ ಅಂತ ಕೂಡ ಹೇಳ್ತಾರೆ. ಮತ್ತು ಅಂತ ಕೂಡ ಏನು ಮಾಡ್ತಾರೆ ಅವರು ಕೂಡ ಸರಿ ಅಂತ ಕೂಡ ನಿಮ್ಮ ಮಗನ್ನೇ ಸೆಲೆಕ್ಟ್ ಮಾಡ್ತೀವಿ ಅಂದರೆ ನಿಮ್ಮ ಮಗನ ಸೆಲೆಕ್ಟ್ ಮಾಡಬೇಕು ಅಂದರೆ ನನಗೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಕೂಡ ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳ್ತಾರೆ. ಆವಾಗೇನು ಮಾಡ್ತಾರೆ ಅವರ ತಂದೆಯವರು ಕೂಡ ಒಪ್ಕೋತಾರೆ. ಆಮೇಲೆ ಏನು ಮಾಡ್ತಾರೆ ಅವರ ತಂದೆಯವರು ಕೂಡ ಅವರನ್ನು ಕರೆಸ್ಕೋತಾರೆ. ಅಂತಾರೆ ಮ್ಯಾನೇಜರನ್ನು ಕೂಡ ಕರೆಸ್ಕೊಂಡು ಬಾತ್ರೂಮಲ್ಲಿ ಹಾಕೊಂಡು ಕೂಡ ಹೊಡಿತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಅವರ ತಂದೆಯವರನ್ನು ಕೂಡ ಲಾಸ್ಟಲ್ಲಿ ಅವನು ನ್ಯಾಷನಲ್ ಚಾಂಪಿಯನ್ ಆಡೋಗೋಸ್ಕರ ಹೋಗ್ತಾ ಇರ್ತಾನೆ. ಆವಾಗ ಅವರ ತಂದೆಯವ್ರನ್ನ ಕೂಡ ಸಾಯಿಸ್ಬಿಡ್ತಾರೆ ಗೈಸ್. ಆಮೇಲೆ ಏನು ಮಾಡ್ತಾರೆ ಅವರು ಕೂಡ ಒಂದು ರೌಡಿಸಮಲ್ಲಿ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಆಮೇಲೆ ಅವನ ಫ್ರೆಂಡ್ ಕೂಡ ಒಂದು ವುಮೆನ್ಸ್ ಟೀಮನ್ನು ಕೂಡ ಕಟ್ಕೊಂಡಿರ್ತಾನೆ ಗೈಸ್. ನಾವ್ಯಾರೋ ಒಂದು ಫೈನಲ್ಗೆ ಹೋಗಲಿಲ್ಲ, ಅವರ್ಯಾರು ಕೂಡ ಹೋಗಿ ಅಂತ ಕೂಡ ನ್ಯಾಷನಲ್ ಟೀಮನ್ನು ಕೂಡ ಕಟ್ಕೊಂಡಿರ್ತಾರೆ. ಮತ್ತು ವುಮೆನ್ಸ್ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾನೆ ಗೈಸ್. ಕರ್ಕೊಂಡು ಹೋಗಿ ಅಲ್ಲಿ ಕ್ಯಾಪನ್ನು ಕೂಡ ಎತ್ಕೊಡ್ತಾನೆ. ಅಂದರೆ ಈ ಬಿಗಿಲ್ ಮೂವಿಯಲ್ಲಿ ಒಂದು ಸ್ಪೋರ್ಟ್ಸ್ಗೋಸ್ಕರ ಯಾವ ರೀತಿ ಒಂದು ಒದ್ದಾಡ್ತಾರೆ ಮತ್ತು ಸ್ಪೋರ್ಟ್ಸ್ ಹಿಂದೆ ಯಾರ್ಯಾರು ಕೂಡ ಕೆಲಸ ಮಾಡ್ತಾರೆ ಮತ್ತು ಸ್ಪೋರ್ಟ್ಸ್ಗೋಸ್ಕರ ಯಾವ ಮಾಧ್ಯಮವನ್ನು ಕೂಡ ಕೊಡಬೇಕು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗಾಯ್ಸ್. ಈ ಬಿಗಿಲ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಈಗ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.